ನಿರ್ದೇಶಕ, ಕಲಾವಿದ, ಕರ್ನಾಟಕದ ಕುಳ್ಳ ದ್ವಾರಕೀಶರು ವಿಧಿವಶ ಆಗಿದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ನೋವು ಉಂಟಾಯಿತು ಚಿತ್ರರಂಗಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಆರೋಗ್ಯವಾಗಿದ್ದಂಥ ದ್ವಾರಕೀಶರು ದಿನ ಬೆಳಗ್ಗೆ ವಾಕಿಂಗ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಒಳ್ಳೆಯ ವಾತಾವರಣದಲ್ಲಿದ್ದರು. ಮಗ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ನೋಡ್ಕೊಂಡು, ಮಗ ಸೊಸೆ ಇಬ್ಬರು ಅಷ್ಟು ಅದ್ಭುತವಾಗಿ ನೋಡ್ಕೊಳ್ತಿದ್ರು. ದ್ವಾರಕೀಶವ್ರಿಗೆ ಟೈಮ್ ಮಾತ್ರೆ, ಟೈಮ್ ಫುಡ್ಡು, ಟೈಮ್ ಎಲ್ಲ ರೀತಿ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಅವ್ರಿಗೆ 83 ವರ್ಷ ವಯಸ್ಸಾಗಿತ್ತು. ಬೆಳಗ್ಗೆ ಹೃದಯಾಪಘಾತದಿಂದ ಅವರು ನಿಧನ ಆಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು 10ವರೆಗೆ ಹೃದಯಾಪಘಾತ ಆಗ್ತಿದ್ದಂಗೆ ನಾನು ಇಮ್ಮಿಡಿಯೇಟ್ಲಿ ಯೋಗೀಶ್ ಫೋನ್ ಮಾಡಿದೆ. ತಂದೆಗೆ ಈ ಥರ ಆಗ್ಬಿಟ್ಟಿದ್ದು, ಏನು ಮಾಡೋದು ಅಂತ. ಇಮ್ಮಿಡಿಯೇಟ್ ಡಾಕ್ಟರ್ ಕರೆಸಿ ಅವ್ನು ECG ಏನೇನು ಬೇಕೋ ಅವ್ನು ಪ್ರಯತ್ನ ಎಲ್ಲ ಮಾಡಿದೆ. ಆದರೆ ಭಗವಂತಂದು ವಿಧಿವಶ ಆಲ್ರೆಡಿ ಪ್ರಾಣ ಪಕ್ಷಿ ಆರೋಗಿತ್ತು. ಟೆನ್ಷನ್ ತೊಗೋಬೇಡ, ಕೂಲಾಗಿರು, ನೀನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ, ಟೆನ್ಷನ್ ತೊಗೋಬೇಡ, ನಾನೇ ಧೈರ್ಯ ಹೇಳಿ ಧೈರ್ಯವಾಗಿರು ಅಂತೇಳಿ ಇಮ್ಮಿಡಿಯೇಟ್ಲಿ ನಾನು ಅಲ್ಲಿಂದ ಬಂದು ಅವರು ನಮ್ಮ ಬ್ರಾಹ್ಮಣರ ಸಂಪ್ರದಾಯ ಏನಿದೆ ಪೂಜೆ ಮಾಡಿಕೊಂಡು ಅಂತಿಮ ದರ್ಶನಕ್ಕೆ ಚಿತ್ರರಂಗದ ಗಣ್ಯರು, ಉದ್ಯಮದ ಹಿತೈಷಿಗಳು ಹಾಗೂ ಕಲಾವಿದರು ಯಾರು ಬರೋದು ಎಲ್ಲರಿಗೂ ದೃಷ್ಟಿಗಿಟ್ಟು ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ಗಂಟ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಹತ್ರ ವ್ಯವಸ್ಥೆ ಮಾಡ್ತಾಯಿದ್ದಾರೆ ವಾಣಿಜ್ಯ ಮಂಡಳಿ ಮುಖಾಂತರ. ಅದಾಯ್ತದಂಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ 11 ಗಂಟೆಗೆ ಬೆಳಿಗ್ಗೆ ನಮ್ಮ ಪ್ರಾರ್ಥಿತ ಶರೀರವನ್ನು TR ಮಿಲ್ ಹತ್ರ ನಮ್ಮ ಬ್ರಾಹ್ಮಣರ ಮಶಾನಕ್ಕೆ ತೊಗೊಂಡೋಗಿ ಅವರು ಸಂಪ್ರದಾಯ ಪ್ರಕಾರ ಪೂಜೆ ಪುರಸ್ಕಾರ ಮಾಡಿ ಅಂತಿಮ ಅಂತ್ಯಕ್ರಿಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದು ನನಗೆ ಬಂದಂಥ ನಾನು ತಿಳ್ಕೊಂಡು ಇಷ್ಟು ಇದ್ದೀನಿ. ನಾನು ಹೋದ ತಿಂಗಳು ಮಾತಾಡಿದೆ, ಯಾವಾಗಲೂ ಸಿನಿಮಾ ನಮಗೆ ನಾನು ಬಂದಾಗೆಲ್ಲ ರೇಗಿಸ್ತಾಯಿದ್ದೆ, ತುಂಬ ಜಾಲಿಯಾಗಿರೋದು. ಯಾಕೆಂದರೆ ಇವರು ಅಂದರೆ ನಂಗೆ ತುಂಬ ಪ್ರಾಣ. ದ್ವಾರಕೀಶ್ ಅಂದರೆ ತುಂಬ ಪ್ರಾಣ. ಯಾಕೆಂದರೆ ನಾನು ಗುರುಗಳಾದ ವಿಷ್ಣುವರ್ಧನ್ ಅವ್ರಿಗೆ ಒಡನಾಟ. ಇವರಿಬ್ಬರು ವಿಷ್ಣುವರ್ಧನ್ ದ್ವಾರಕೀಶ್ ಕಾಂಬಿನೇಷನ್ ಅಂದರೆ ಕರ್ನಾಟಕ ಜನ ಅಭಿಮಾನಿ ಹುಚ್ಚೆತ್ತು ಕುಣಿಯೋರು. ಯಾಕೆಂದರೆ ಅವರಿಬ್ಬರು ಕಾಂಬಿನೇಷನ್ ಅಷ್ಟು ಚೆನ್ನಾಗಿತ್ತು. ಸದಾ ಅವರಿಬ್ಬರು ಇನ್ನೂ ಚೆನ್ನಾಗಿರಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೆ. ಒಂದು ಆಪ್ತ ಮಿತ್ರ ಮಾಡಿ ದೊಡ್ಡ ಇಟ್ಕೊಟ್ರು, ದೊಡ್ಡ ಯಶಸ್ವಿ ಆಯಿತು ದ್ವಾರಕೀಶ್. ಅದಾದ ನಂತರ ತಿರ್ಗಿ ಸಿನಿಮಾ ಮಾಡೋಕ್ಕಾದ್ರು ಕೆಲವು ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಯಾವಾಗಲೂ ಸಿನಿಮಾ ಇವತ್ತಿನ ದಿನ ದ್ವಾರಕೀಶರು ಸಿನಿಮಾ ಅಂತಲೇ ಎಲ್ಲ ತಂದು ಇಲ್ಲೇ ಹಾಕ್ಬಿಟ್ರು. ಇವತ್ತು ದ್ವಾರಕೀಶರು ಎಷ್ಟೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಲಿಲ್ಲ. ಏನೇ ಆಗಲಿ ಸಿನಿಮಾ ಅವ್ರ ಉಸಿರು ಸಿನಿಮಾ. ಅವರು ಅಂತಲ್ಲ, ಅವ್ನ ಮಗನೂ ಹಂಗೆ. ನಿಜವಾಗ ನಾನು ಹೇಳ್ತೀನಿ, ಏನಾರು ಒಂಚೂರು ಸೇಫ್ಟಿ ಇರಪ್ಪ ಅಂತ. ನಿಜವಾಗ ನೋವಾಗುತ್ತೆ. ಸಿನಿಮಾ ಬಿಟ್ಟು ಹೋಯ್ತಿರಲ್ಲ. ದಯವಿಟ್ಟು ಅವ್ರನ್ನ ಕೈ ಹಿಡಿಬೇಕು ನಮ್ಮ ಜನತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾರ್ವಜನಿಕ ಚಿತ್ರರಂಗದ ಹಿರಿಯರು, ಗಣ್ಯರು, ಉದ್ಯಮಿಗಳು ಯಾರ್ಯಾರು ಬರ್ತಾರೆ ನಮ್ಮವ್ರು ಬರೋಗೆ ಅಂತಿಮ ದರ್ಶನಕ್ಕೆ ತುಂಬ ಜನ ಬರ್ತಾಯಿದ್ದಾರೆ. ಎಲ್ಲರೂ ಬರ್ತಾರೆ, ಎಲ್ಲ ಬರ್ತಾರೆ. ದ್ವಾರಕೀಶ್ ಅವರು ಅಂದಮೇಲೆ ಹಿರಿಯರು ಬಂದೇ ಬರ್ತಾರೆ. ಎಲ್ಲರೂ ಅವ್ರು ಬಂದಾಗ ಇಲ್ಲಿ ಅಂತ್ಯಕ್ರಿಯೆ ಇಟ್ಬಿಟ್ಟು ಅವ್ರ ದರ್ಶನ ಇಟ್ಬಿಟ್ಟು ಅಂತ್ಯಕ್ರಿಯೆಗೆ ನಾಳೆ 11 ಗಂಟೆಗೆ TR ಮಿಲ್ ಬ್ರಾಹ್ಮಣರು ಮಾಡ್ಬೋದು. ಭಾರ್ಗವ್ ಅವರು ಬಂದಿದ್ದಾರೆ ಸರ್. ಇತ್ತೀಚೆಗೆ ಚಿತ್ರೋದ್ಯಮ ಸಂಬಂಧಿಕರು ಯಾರು ಇಂಥವ್ರು ಅಂತೆಲ್ಲ. ಸಿನಿಮಾದವ್ರ ಜಾತಿ ಭೇದ ಏನೂ ಗೊತ್ತೇ ಇಲ್ಲ ಸರ್. ನಾವೆಲ್ಲ ಒಂದೇ ಅಂತ ಹೇಳೋಕ್ಕೆ ಇಷ್ಟ.